ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಾರಾಟವಾಗಿದೆ. 16,706 ಕೋಟಿ ರೂಪಾಯಿಗೆ ಆರ್ಸಿಬಿ ತಂಡ ಮಾರಾಟವಾಗಿರುವಂತಹ ಅಧಿಕೃತ ಮಾಹಿತಿ ಬರ್ತಾ ಇದೆ. ಆರ್ಸಿಬಿ ಮಹಿಳಾ ಮತ್ತು ಪುರುಷರ ತಂಡ ಎರಡೂ ತಂಡಗಳನ್ನು ಮಾರಾಟ ಮಾಡಲಾಗಿದೆ. ಆರ್ಸಿಬಿ ಫ್ರಾಂಚೈಸಿ ಖರೀದಿಸಿರುವಂತಹ ಒಟ್ಟು 4 ಕಂಪನಿಗಳು ಯಾವ್ಯಾವ ಕಂಪನಿಗಳಂತ ನೋಡ್ತಾ ಹೋದ್ರೆ ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ, ಬೋಲ್ಟ್ ವೆಂಚರ್, ಇನ್ನು ಬ್ಲ್ಯಾಕ್ ಸ್ಟೋನ್ ಪ್ರೈವೇಟ್ ಇಕ್ವಿಟಿ ಕಂಪನಿ. ಈ 4 ಕಂಪನಿಗಳು ಆರ್ಸಿಬಿ ತಂಡವನ್ನ ಖರೀದಿ ಮಾಡಿದಾವೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ರಾಜಸ್ಥಾನ ರಾಯಲ್ಸ್ ಕೂಡ 15,000 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಇದು IPL ಇತಿಹಾಸದಲ್ಲೇ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗಿರುವಂತಹ ತಂಡ ಅಂದ್ರೆ ಅದು ಈಗ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ 16,706 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಆ ಮೂಲಕವಾಗಿ IPL ಇತಿಹಾಸದಲ್ಲೇ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗಿರುವಂತಹ ತಂಡ ಅಂದ್ರೆ ಅದು ಆರ್ಸಿಬಿ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈಗಾಗಲೇ ಈ ಆರ್ಸಿಬಿ ತಂಡ ಮಾರಾಟ ಆಗುತ್ತೆ ಎನ್ನುವಂತಹ ಚರ್ಚೆಗಳು ಕಳೆದ ವರ್ಷದಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾನೆ ಇತ್ತು. ಇದರ ವ್ಯಾಲ್ಯೂಯೇಷನ್ ಅನ್ನ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಯೇಷನ್ ಅನ್ನ 2,000 ಕೋಟಿಯಿಂದ 2,200 ಕೋಟಿ ರೂಪಾಯಿಗೆ ಅನ್ನುವಂತಹ ಮಾತನ್ನು ಸಹ ಈ 18ರ ಆವೃತ್ತಿ ಗೆದ್ದ ನಂತರವೇ ಬರ್ತಾ ಇತ್ತು. ಆದರೆ ಕೆಲವೊಂದು ಚರ್ಚೆಗಳು ಏನು ಬಂದವು, ನೆಗೆಟಿವ್ ದೊಡ್ಡ ಮಟ್ಟದಲ್ಲಿ ಬಂತು. ಆ ಕಾಲ್ತುಳಿತದ ಸಂದರ್ಭದಲ್ಲಿ 11 ಜನರ ಸಾವು, ಅದಾದ ಮೇಲೆ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಕಡಿಮೆ ಆಯಿತು ಅನ್ನುವಂತಹ ಮಟ್ಟಕ್ಕೂ ಸಹ ಚರ್ಚೆ ಆಯಿತು. ಈಗ ಅಂತಿಮವಾಗಿ 16,706 ಕೋಟಿ ರೂಪಾಯಿಗೆ ಈ ಒಂದು ಆರ್ಸಿಬಿ ತಂಡ ಮಾರಾಟವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಗಂಗಾಧರ್ ಕೊಡ್ತಾರೆ. ಗಂಗಾಧರ್, ಆರ್ಸಿಬಿ ತಂಡದ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಈ ಹಿಂದೆನೂ ಸಹ ಬಹಳಷ್ಟು ಬಾರಿ ಚರ್ಚೆಗೆ ಬಂದಿತ್ತು. ಆರ್ಸಿಬಿ ತಂಡ ಮಾರಾಟ ಆಯಿತು, ಮಾರಾಟಕ್ಕಿದೆ ಅನ್ನುವಂತಹ ವಿಚಾರವಾಗಿ. ಈಗ ಅಧಿಕೃತವಾದಂತಹ ಮಾಹಿತಿ ಏನು ಸಿಗ್ತಾ ಇದೆ? ಜಗದೀಶ್, ಏನಂದ್ರೆ IPL ಟೂರ್ನಿಗೂ ಮುಂಚೆ ಈಗ ಆರ್ಸಿಬಿ ಮಾರಾಟವಾಗಿರುವಂತ ಸುದ್ದಿ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಕಳೆದ 6 ತಿಂಗಳಿಂದ ನೋಡಬಹುದಾಗಿತ್ತು ಏನು ಆರ್ಸಿಬಿ ಟೀಮ್ ಮಾರಾಟಕ್ಕಿದೆ ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಜೊತೆಗೆ ಸಾಕಷ್ಟು ಉದ್ಯಮಿಗಳಿರ್ಬೋದು, ಜೊತೆಗೆ ಕಂಪನಿಗಳಿರ್ಬೋದು, ಸೊ ಇವರು ಕೊಂಡ್ಕೊಳ್ತಾರೆ ಅಂತ ಒಂದು ಸಾಕಷ್ಟು ಮಾತುಕತೆಗಳು ಕೂಡ ನಡೀತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಇರ್ಬೋದು, ಅದಾನಿ ಗ್ರೂಪ್ ಇರ್ಬೋದು, ಜೊತೆಗೆ ಆವರನ್ ಗ್ಲೇಸರ್ ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ ನ ಮಾಲೀಕರು ಕೂಡ ಈ ಆರ್ಸಿಬಿ ಟೀಮ್ ನ ಕೊಂಡ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ, ಬಿಡ್ಡಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಏನಂದ್ರೆ 9 ರಿಂದ 10 ಬಿಡ್ಡರ್ಸ್ ಅಂದ್ರೆ ವಿಶ್ವದಾದ್ಯಂತ 10 ಜನ ಬಿಡ್ಡರ್ಸ್ ನ ಫೈನಲ್ ಕೂಡ ಮಾಡಲಾಗಿತ್ತು. ಆದ್ರೆ ಅಂತಿಮವಾಗಿ ಆರ್ಸಿಬಿ 1.78 ಬಿಲಿಯನ್ ಅಂದ್ರೆ ಸುಮಾರು 16,706 ಕೋಟಿ ರೂಪಾಯಿಗೆ ಸೇಲ್ ಆಗಿರೋದ್ರ ಬಗ್ಗೆ ಇದೀಗ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ಒಂದು ಏನು ಆರ್ಸಿಬಿ ಟೀಮ್ ನ 4 ಕಂಪನಿಗಳು ಅಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಇರ್ಬೋದು, ಜೊತೆಗೆ ಬೋಲ್ಟ್ ವೆಂಚರ್ಸ್ ಏನು ಇದು US ಬೇಸ್ಡ್ ಮೂಲದ ಡೇವಿಡ್ ಬ್ಲಿಗ್ಜರ್ ಅಂತಿದ್ದಾರೆ, ಸೊ ಅವರು ಕೂಡ ಖರೀದಿ ಮಾಡಿದ್ದಾರೆ. ಜೊತೆಗೆ ಬ್ಲ್ಯಾಕ್ ಸ್ಟೋನ್ ಕಂಪನಿ ಇವರು ಕೂಡ ಇಲ್ಲಿ ಆರ್ಸಿಬಿ ಟೀಮ್ ನ ಖರೀದಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ ಅಂದ್ರೆ ಸರಿಸುಮಾರು 35% ಶೇರ್ ಅನ್ನ ಅಂದ್ರೆ ಅತಿ ಹೆಚ್ಚು ಶೇರ್ ಅನ್ನ ಆದಿತ್ಯ ಬಿರ್ಲಾ ಗ್ರೂಪ್ ಹೊಂದಿದೆ. ಸೊ ಹಾಗಾಗಿ ಈಗ ಆದಿತ್ಯ ಬಿರ್ಲಾ ಗ್ರೂಪ್ ನ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಅವರು ಈ ಒಂದು ಆರ್ಸಿಬಿ ಟೀಮ್ ನ ಒಂದು ಡೈರೆಕ್ಟರ್ ಆಗಿ ಕೂಡ ನೇಮಕ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಏನು ಡಿಯಾಜಿಯೋ ಕಂಪನಿ ಇತ್ತು, ಸೊ ಇದು 2016ರ ನಂತರ 2016ರಲ್ಲಿ ವಿಜಯ್ ಮಲ್ಯ ಅವರಿಂದ ಒಂದು ಟೀಮ್ ನ ಕೊಂಡ್ಕೊಳ್ತು. ನಂತರ ಏನು ಅವರು ಸುಮಾರು 1 ದಶಕದ ಕಾಲ ಕೂಡ ಅವರು ಒಂದು ಟೀಮ್ ನ ಒಂದು ಮಾಲೀಕತ್ವವನ್ನು ಹೊಂದಿದ್ರು, ಜೊತೆಗೆ ಟೀಮ್ ನ ಕೂಡ ನಡೆಸ್ತಾ ಇದ್ರು. ಬಟ್ ಆದ್ರೆ ಈಗ ಎಲ್ಲಾ ಅಂತೆಕಂತೆಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಸೊ ಕೊನೆಗೆ ಏನಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಇರ್ಬೋದು, ಜೊತೆಗೆ ಇನ್ನೂ 3 ಕಂಪನಿಗಳು ಈ ಆರ್ಸಿಬಿ ಟೀಮ್ ನ ಕೊಂಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಜಗದೀಶ್, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.